ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೆನ್ನೆ ವಿಡಿಯೋದಲ್ಲಿ TCS ಬಗ್ಗೆ ಒಂದು ಲೆವೆಲ್ಸ್ಗಳನ್ನ ಹಾಕಿದ್ವಿ. ಆ ಒಂದು ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗಿದೆ ಅಂದರೆ, ಮೇಲ್ಗಡೆ ಇರೋ ರೆಸಿಸ್ಟೆನ್ಸಿಂದ ಮತ್ತೆ ಕೆಳಗಡೆ ಬಂದಿದೆ. ಲೆವೆಲ್ಸ್ಗಳಲ್ಲಿ ರೆಸಿಸ್ಟೆನ್ಸ್ ಆಗಿದೆ ಮತ್ತು ಒಂಥರ ಸೈಡ್ ವೇಸ್ನಲ್ಲಿ ಮಾರ್ಕೆಟ್ ಕ್ಲೋಸ್ ಆಯಿತು. ಈಗ ನಿಫ್ಟಿಯ ಒಂದು ಪರ್ಫಾರ್ಮೆನ್ಸ್ ನೋಡೋಣ. ಸ್ನೇಹಿತರೆ, ಇದು ನಿಫ್ಟಿಯ ಒಂದು ಲೆವೆಲ್ಸ್ಗಳು ಹಾಕಿದ್ದಿದ್ದು ನಿನ್ನೆ. ಇವತ್ತು ಮಾರ್ಕೆಟು ಒಂದು ಸೈಡ್ ವೇಸ್ನಲ್ಲಿ ಓಪನ್ ಆಗಿ ಮತ್ತು ಬುಲ್ಲಿಶ್ ಆಯಿತು. ಅದಾದ ನಂತರ ಮಾರ್ಕೆಟು ಈ ಲೆವೆಲ್ಸ್ಗಳಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂದಿದೆ. ಈ ರೀತಿ ಮಾರ್ಕೆಟ್ ವರ್ಕ್ ಆಗಿದೆ. ಬಟ್ ಇದರಲ್ಲಿ ನನಗೆ ಪ್ರಾಫಿಟ್ಟು ಕಡಿಮೆ ಆಗಿದೆ. ನಾನು ಪೊಸಿಷನ್ನ ಮತ್ತೆ ಎಕ್ಸಿಟ್ ಮಾಡಿದ್ದೆ. ಎಕ್ಸಿಟ್ ಮಾಡಿದ ಮೇಲೆ ಈಗೇನು ಒಂದು 500 ರುಪೀಸ್ ಪ್ರಾಫಿಟ್ ಇದೆ. ಅದು ಒಂದು ಟ್ರೇಡಲ್ಲಿ ಬಂದಿರುವಂಥದ್ದು. ಮತ್ತು ಇನ್ನೊಂದು ಟ್ರೇಡ್ನಲ್ಲಿ ನಾನು ಪೊಸಿಷನ್ ಲಾಸಲ್ಲಿ ಎಕ್ಸಿಟ್ ಮಾಡಿದ್ದೀನಿ. ಮತ್ತು ಒಂದು ಬೇರೆ ಸ್ಟ್ರಾಟಜಿ ಹಾಕಿದ್ದೀನಿ, ಒಂದು ಲಾಂಗ್ ಸ್ಟ್ರಾಟಜಿ ಹಾಕಿದ್ದೀನಿ. ಅದರಲ್ಲಿ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬರಬೇಕು ಅಂತೇಳಿ ಸ್ವಲ್ಪ ಬೇರೆ ಪೊಸಿಷನ್ ಹೋಲ್ಡ್ ಮಾಡಿದ್ದೀನಿ. ಆ್ಯಕ್ಚುಲಿ 1500 ರುಪೀಸ್ ರಿಸ್ಕ್ ಇದೆ. ಮತ್ತು ಹೊಸ ಸ್ಟ್ರಾಟಜಿಯಲ್ಲಿ ರಿಸ್ಕ್ ಬಂದುಬಿಟ್ಟು ಕಡಿಮೆ ಇದೆ. ಒಂದು 500 ರುಪೀಸ್ ರಿಸ್ಕ್ ಆಗುತ್ತೆ, ಪ್ರಾಫಿಟ್ ಆದರೆ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಈ ಲೆವೆಲ್ಸ್ಗಳ ಆಧಾರದ ಮೇಲೆ ಮತ್ತು FIDI ಅವರ ಒಂದು ಆ ಒಂದು ಸ್ಟ್ರಾಟಜಿ ಮೇಲೆ ಕೂಡ ನಾನು ಬೇರೆ ಸ್ಟ್ರಾಟಜಿ ಮಾಡಿದ್ದೀನಿ. ಬಟ್ ಅದರಲ್ಲಿ ಲಾಸ್ ಆದರೆ ಕಡಿಮೆ ಇರುತ್ತೆ, ಪ್ರಾಫಿಟ್ ಆದರೆ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಬೇಕು ಯಾವ ಥರ ಏನಾಗುತ್ತೆ ಅಂತೇಳಿ. ಸದ್ಯಕ್ಕೆ ಇವತ್ತು 500 ರುಪೀಸ್ ಪ್ರಾಫಿಟ್ ಬಂದಿತ್ತು ಮತ್ತು 1500 ರುಪೀಸು ಲಾಸ್ನಲ್ಲಿದೆ. ಓಕೆ, ಅದಕ್ಕೆ ಕಾರಣ ಏನಂದರೆ, ನಾನು ಬುಲ್ಲಿಷ್ನಲ್ಲಿ ಪ್ರಿಡಿಕ್ಷನ್ ಇದ್ದರೂ ಕೂಡ ಮತ್ತೆ ಬೇರಿಷ್ ಕಡೆಗೆ ಬಂದಿದೆ. ಬಟ್ ಬೇರಿಷ್ ಕಡೆಗೆ ಮೈನಸ್ ಆದಮೇಲೆ ನಾನು ಅದನ್ನು ಎಕ್ಸಿಟ್ ಮಾಡಿದ್ದೀನಿ. ಹಾಗಾಗಿ ಮತ್ತೆ ಲಾಸಲ್ಲಿದೆ. ಆ್ಯಕ್ಚುಲಿ ಇವಾಗ ಈ ಲಾಸ್ಗಳು ಬರ್ತಾ ಇರೋದು ನೆಕ್ಸ್ಟು ನಿಫ್ಟಿಯಲ್ಲಿ ಲಾಟ್ ಸೈಜ್ ಜಾಸ್ತಿ ಆಗಿರೋದ್ರಿಂದ ನನಗೆ ಈಗ ಒಂದು ಶಾರ್ಟ್ ಟೈಮಲ್ಲಿ ಅಂದರೆ ಡಿಸೆಂಬರ್ 26 ಒಂದು ಲಾಸ್ಟ್ ಟ್ರೇಡಿಂಗು ನಮ್ಮಂಥ ಚಿಕ್ಕ ಪುಟ್ಟ ಟ್ರೇಡರ್ಸ್ಗಳಿಗೆ. ಹಾಗಾಗಿ ಜಾಸ್ತಿ ಕ್ಯಾಪಿಟಲ್ ಇಲ್ಲದೇ ಇರೋದ್ರಿಂದ ನನಗೆ ಈ ಥರ ಒಂದು ಲಾಸ್ ಬರ್ತಾಯಿದೆ. ಹಾಗಾಗಿ ನೋಡೋಣ, ಮುಂದೆ ಯಾವಾಗಾದರೂ ನಾನು ಮತ್ತೆ ಟ್ರೇಡ್ ಮಾಡಿದರೆ ಟ್ರೇಡಿಂಗ್ ಅಪ್ಡೇಟನ್ನು ನೀಡ್ತೀನಿ. ಸದ್ಯಕ್ಕೆ ಲೆವೆಲ್ಸ್ಗಳ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ. ಬಟ್ ಯಾವುದೇ ಪ್ರಾಫಿಟ್ ಮತ್ತು ಲಾಸ್ಗಳನ್ನ ಇನ್ನು ನಾನು ತೋರಿಸೋದಿಲ್ಲ. ಕಾರಣ ಏನಪ್ಪ ಅಂದರೆ, ಅಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಜಾಸ್ತಿ ಕ್ಯಾಪಿಟಲ್ ಬೇಕಾಗುತ್ತೆ. ಸುಮಾರು 75 ಲಾಟ್ ಇದೆ. ಅಂದರೆ ಒಂದು ಈಗ 3 ಲಾಟು ನಾವು ಸೆಲ್ ಮಾಡಲೇಬೇಕು, ಏನೇ ಮಾಡಬೇಕಂದ್ರೆ ನೆಕ್ಸ್ಟ್ ಜನವರಿಯಿಂದ. ಹಾಗಾಗಿ ಟ್ರೇಡಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆಲ್ಲ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸೆಲ್ಲಿಂಗ್ ಮಾಡೋರು ಇದನ್ನು ಕಲಿತಾ ಇರಬೇಕು. ಕಲಿತ್ರೆ ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ಟ್ರೇಡ್ ಮಾಡ್ಬೋದು, ಪ್ರಾಫಿಟ್ ಮಾಡ್ಬೋದು. ಸದ್ಯಕ್ಕೆ ನನಗೆ ಪ್ರಾಫಿಟ್ ಮಾಡೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಲೆವೆಲ್ಸ್ಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹಾಗಾಗಿ ಮತ್ತು ನಮ್ಮ ಕೋರ್ಸಿಗೆ ಯಾರಾದರೂ ಜಾಯ್ನ್ ಆಗೋಗಿದ್ರೆ ಇನ್ನು 32 ಡೇಸ್ ಆದಮೇಲೆ, ಟ್ರೇಡಿಂಗ್ ಡೇಸ್ 32 ಡೇಸ್ ಆದಮೇಲೆ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಯಾರಾದರೂ ಜಾಯ್ನ್ ಆಗಿ ಕಲಿಯೋಗಿದ್ರೆ ಕಲಿಬೋದು. ಓಕೆ, ಹಾಗೆ ನಾಳೆನ ಲೆವೆಲ್ಸ್ಗಳನ್ನ ನಾನು ಡ್ರಾ ಮಾಡ್ತೀನಿ. ಸ್ನೇಹಿತರೆ, ಈಗ ನಾನು ನೆಕ್ಸ್ಟ್ ಟ್ರೇಡಿಂಗ್ ಡೇ ನಾಳೆ ರಜೆ ಇರುತ್ತೆ. ಕ್ರಿಸ್ಮಸ್ ಇರೋದ್ರಿಂದ ರಜೆ ಇರ್ಬೋದು. ನೆಕ್ಸ್ಟ್ ಡೇ ಗುರುವಾರ ಎಕ್ಸ್ಪೈರಿ ಇರುತ್ತೆ. 24 ಇವತ್ತು, ನಾಳೆ 25, ನಾಡಿದ್ದು 26ನೇ ತಾರೀಕಿಗೆ ಎಕ್ಸ್ಪೈರಿ ಇದೆ, ಮಂತ್ಲಿ ಎಕ್ಸ್ಪೈರಿ. ಹಾಗಾಗಿ ಒಂದು ಈ ವರ್ಷದ ಒಂದು ಲಾಸ್ಟ್ ಟ್ರೇಡ್ ಅಂತ ಹೇಳ್ಬೋದು. ನೋಡೋಣ ಯಾವ ಥರ ವಾಲಟಿಲಿಟಿ ಆಗುತ್ತೆ ಮಾರ್ಕೆಟು, ನೋಡಬೇಕು. ಸದ್ಯಕ್ಕೆ ಈ ಲೆವೆಲ್ಸ್ಗಳು ತುಂಬ ಇಂಪಾರ್ಟೆಂಟಾಗಿ ವರ್ಕ್ ಆಗ್ಬೋದು. ಇಲ್ಲಿ ಮೈನ್ ಲೆವೆಲ್ 23,900 ಹತ್ರ ಒಂದಿದೆ. ನೆಕ್ಸ್ಟು 838 ಇದೆ. ನೆಕ್ಸ್ಟು 813 ಇದೆ. 791, ಇಲ್ಲಿ 681, ನೆಕ್ಸ್ಟು 656, 633, 541. ಇಷ್ಟು ಲೆವೆಲ್ಸ್ಗಳು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಬೇಕು, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳಾಗಿ. ಓಕೆ, ನನಗೆ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ. ಹಾಗಾಗಿ ಇದಕ್ಕೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಎಕ್ಸ್ಪ್ಲನೇಷನ್ ಎಲ್ಲ ಕೊಡೋದು ಬೇಡ ಅಂತೇಳಿ ವೀಡಿಯೋಗಳನ್ನ ಶಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರಾದರೂ ಕಲಿಯೋರಿದ್ದರೆ ನೆಕ್ಸ್ಟು ಇನ್ನು 32 ಡೇ ಮೇಲೆ ಕೋರ್ಸಿಗೆ ಜಾಯ್ನ್ ಆಗಿ ಕಲಿಬೋದು.